ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸಾರಿ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಆದರೆ ಈ ವ್ಲಾಗಲ್ಲಿ ಮಾತಾಡಬೇಕಾದ್ರೆ ಒಂದು ಸರಿ ಗುರುವಾರ ಹೋಗಿ ಶುಕ್ರವಾರ ಆಗುತ್ತೆ, ಶುಕ್ರವಾರ ಹೋಗಿ ಗುರುವಾರ ಆಗುತ್ತೆ. ಇದು ಬಂದು ಗುರುವಾರ ಮಾರ್ನಿಂಗ್ ವಿಡಿಯೋ. ಈಗ ನಾನು ವಿಡಿಯೋನ ಶುರು ಮಾಡಿದ್ದೀನಿ. ಇವಾಗ ಟೈಮ್ ಬಂದು 7:30 ಟೈಮ್ ಆಗಿದೆ. ಇವಾಗ ಟಿಫನ್ ಮಾಡಬೇಕು. ಟಿಫನ್ಗೆ ಏನು ಮಾಡ್ತೀನಿ ಅಂದರೆ ನಾನು ಇವತ್ತು ಇಡ್ಲಿ ಮತ್ತು ಚಟ್ನಿ ಮಾಡ್ತೀನಿ. ಆ ಎರಡೂ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ. ಅಂದರೆ ತುಂಬ ದಿವಸ ಆದಮೇಲೆ ಅಷ್ಟೊಂದು ನಾನು ರೆಸಿಪಿಗಳನ್ನು ಏನೂ ಹಾಕ್ತಾ ಇಲ್ಲ ಅಂದರೆ ಏನೂ ಅಷ್ಟೊಂದು ತೋರಿಸ್ತಾ ಇಲ್ಲ, ಬರೀ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಇವತ್ತು ಬನ್ನಿ ಇಡ್ಲಿ ಮತ್ತು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ತಗೋತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಅಂದರೆ ಒಂಥರ ಅಳತೆ ನೀರು ತಗೋಬೇಕಿದು. ಜಾಸ್ತಿ ನೀರು ಹಾಕಿದ್ರೆ ಅದು ಇಡ್ಲಿಗೆ ಟಚ್ ಆದರೆ ಒಂಥರ ಅಂಬ್ಲಿ ಥರ ಆಗೋಗುತ್ತೆ ಇಡ್ಲಿ ಎಲ್ಲ. ಒಂದು ಅಳತೆಯಲ್ಲಿ ನೀರು ತಗೋಬೇಕು ಇದನ್ನು. ಮತ್ತು ಇವಾಗ ನಾನು ಪ್ಲೇಟ್ ಎಲ್ಲ ತೊಳ್ಕೊಂಡು, ಅಂದರೆ ಇಡ್ಲಿ ಏನು ಡೈಲಿ ಮಾಡಲ್ವಲ್ಲ, ಆವಾಗವಾಗ ಮಾಡೋದ್ರಿಂದ ಈ ಥರ ಮಾಡಬೇಕಾದ್ರೆ ತೊಳ್ಕೊಬೇಕಾಗುತ್ತೆ ಒಂದು ಸರಿ. ಪ್ಲೇಟ್ ಹಾಕ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು 3 ಪ್ಲೇಟಿಂದು ಇಡ್ಲಿ ಪಾತ್ರೆ. ಇದೇನಾಗಿದೆ ಅಂದರೆ ಕಟಿಂಗ್ ಚೆನ್ನಾಗಿ ಮಾಡಿಲ್ಲ. ಕೆಳಗಡೆ ಪ್ಲೇಟ್ ಬರುತ್ತೆ ನೋಡಿ, ಅದು ಕಟಿಂಗ್ ಚೆನ್ನಾಗಿ ಮಾಡಿಲ್ಲ. ಹಾಗಾಗಿ ಕೆಳಗಡೆ ಪ್ಲೇಟ್ ಇದ್ರಲ್ಲಿ ಹಾಕೋದಕ್ಕಾಗೋದೇ ಇಲ್ಲ. ತುಂಬ ಅಂದರೆ ಎಷ್ಟು ಟ್ರೈ ಮಾಡಿದ್ರೂ ಆಗೋದಿಲ್ಲ ಫ್ರೆಂಡ್ಸ್. ಸುಮಾರು ಇದು 7-8 ವರ್ಷದ ಇಡ್ಲಿ ಪಾತ್ರೆ. ನಾನು ಕೂಡ ಈ 2 ಪ್ಲೇಟ್ಗಳಲ್ಲೇ ಇಡ್ಲಿ ಮಾಡ್ಕೊಬರ್ತಾಯಿದ್ದೀನಿ ಇಷ್ಟು ವರ್ಷದಿಂದನೂ. ಅನ್ಕೋತೀನಿ ಪಾತ್ರೆ ಅಂಗಡಿಗೆ ಹೋಗಿ ಅದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಪ್ಲೇಟನ್ನು ನಾನು ತೋರಿಸ್ತೀನಿ ಇರಿ ನಿಮಗೆ. ಇವಾಗ ನಾನಿಲ್ಲಿ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಇಡ್ಲಿ ಹಿಟ್ಟು ರುಬ್ಬಿದ್ರೆ ದೋಸೆ ಇಡ್ಲಿ ಎರಡಕ್ಕೂ ಆಗುತ್ತೆ. ಏನಂದರೆ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಹಾಕಿ ರುಬ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಉಬ್ಬಿರಬೇಕು, ಆವಾಗ ಮಾತ್ರ ಇಡ್ಲಿ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ. ಈ ಸಾಫ್ಟ್ ಇಡ್ಲಿ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇದನ್ನು ರೆಡಿ ಮಾಡಬೇಕಾದ್ರೇ ನಾವು ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ದೋಸೆಗೂ ಇದು ಕರೆಕ್ಟಾಗಿ ಬಂದಿತ್ತು. ನಾನು ಇದರಲ್ಲಿ ನೆನ್ನೆ ದೋಸೆ ಕೂಡ ಮಾಡಿದ್ದೆ. ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ರುಬ್ಬಿದಾಗ ಒಂದು ದಿವಸ ಇಡ್ಲಿ ಮಾಡ್ತೀವಿ, ಒಂದು ದಿವಸ ದೋಸೆ ಮಾಡ್ತೀವಿ, ಇನ್ನೂ ಮಿಕ್ಕಿದ್ರೆ ಪಡ್ಡು ಕೂಡ ಮಾಡ್ತೀವಿ. ಅದು ಎಲ್ಲರ ಮನೇಲೂ ಕಾಮನ್ನು. ನಮ್ಮ ಮನೇಲಿ ಅಂತ ಅಲ್ಲ, ಹೆಣ್ಮಕ್ಳೆಲ್ಲ ಹಾಗೆ ಮಾಡೋದು. ಪದೇ ಯಾವುದೋ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಇವಾಗೆಲ್ಲ 2 ಪ್ಲೇಟ್ಗೂ ಹಾಕಿದ್ದೀನಿ. ಇವಾಗ ಇದಕ್ಕೆ ಮುಚ್ಚಿ ಬಿಡ್ತೀನಿ. ಅಂದರೆ ಏನು ಬೇಜಾರಂದರೆ ಇದು ಸಾಕು, ಅಂದರೆ ಒಂದು ಟೈಮಿಗೆ ನಮ್ಮ ಮನೆಗೆ ಸಾಕು. ಅಂದರೆ ಅಕಸ್ಮಾತ್ ಏನಾದರೂ ಜಾಸ್ತಿ ಇಡ್ಲಿ ಮಾಡಬೇಕು ಅಂದರೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ ನಾನು ಪ್ಲೇಟ್ ತೋರಿಸ್ತಾ ಇದ್ದೀನಲ್ಲ ನೋಡಿ ಫ್ರೆಂಡ್ಸ್, 7-8 ವರ್ಷನೇ ಆಯಿತು, 8 ವರ್ಷನೇ ಆಯಿತು ಇದು ತಗೊಂಡು ನಾನು. ಇನ್ನೂ ಇದಕ್ಕೆ ಎಷ್ಟು ಹೊಸದಿದೆ ನೋಡಿ ಇದು. ಯಾಕಂದರೆ ನಾನು ಇದನ್ನು ಯೂಸೇ ಮಾಡಿಲ್ಲ. ಆ ಪಾತ್ರೆನೂ ಕೂಡ ನಾನು ಹಾಗೆ ಮೇಂಟೈನ್ ಮಾಡಿದ್ದೀನಿ, ಇದನ್ನು ಕೂಡ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ಇಷ್ಟು ನೀಟಾಗಿ ಕಾಣಿಸ್ತಾ ಇರೋದು ಇದು ಹೇಳಬೇಕಂದ್ರೆ. ಅಂದರೆ ಇದು ಸೈಡಲ್ಲಿ ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕು. ಇದು ಕ್ರಾಸ್ ಏನಿದೆಯಲ್ಲ ಅದು ಸ್ವಲ್ಪ ಕಟ್ ಮಾಡಿಸ್ಬೇಕು. ಕಟ್ ಮಾಡಿಸಿದ್ರೆ ಅದು ಸರಿ ಹೋಗುತ್ತೆ. ಮತ್ತು ಇಲ್ಲಿ ಚಟ್ನಿಗೆ ಅಂತ ಹೇಳ್ಬಿಟ್ಟು ಆದರೆ ಕಡಲೆ ಬೀಜ ಕಾಯಿ ಹಾಕ್ಬಿಟ್ಟು ನಾನು ಸಿಂಪಲಾಗಿ ಒಂದು ಚಟ್ನಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಇಲ್ಲಿ ನಾನು ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ಹುರಿತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಹುರಿಬೇಕಂದ್ರೆ ಇದು ಈ ಕಡಲೆ ಬೀಜ ಎಲ್ಲ ಫುಲ್ಲು ಬ್ಲ್ಯಾಕ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜದ ಚಟ್ನಿ ಮತ್ತು ದೋಸೆ, ಈ ಇಡ್ಲಿ ಇದಕ್ಕೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಹೋಟೆಲ್ಗಳಲ್ಲಿ ಜಾಸ್ತಿ ಕಡಲೆ ಪಪ್ಪು ಹಾಕ್ತಾರೆ, ಕಡಲೆ ಅಂತೀವಲ್ಲ ನಾವು, ಅದನ್ನು ಹಾಕ್ತಾರೆ ವೈಟ್ ಕಲರು. ಈ ಥರ ಕಡಲೆ ಬೀಜ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಏನು ಗೊತ್ತಾ, ಈ ಥರ ಕಡಲೆ ಬೀಜ ಚಟ್ನಿ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾರೆ ನೋಡಿದ್ದೀನಿ ನಾನು. ಅಂದರೆ ಬಿಸಿ ಮುದ್ದೆ ಜೊತೆ ಈ ಕಡಲೆ ಬೀಜ ಚಟ್ನಿ ಚೆನ್ನಾಗಿರುತ್ತೆ. ನಾನು ತಿಂದಿದ್ದೀನಿ, ಇಲ್ಲ ಅನ್ನಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಅದಕ್ಕೆ ಸ್ವಲ್ಪ ಸೈಡಲ್ಲಿ ಮೊಸರು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ ನಾನಿಲ್ಲಿ. ಅಂದರೆ ಫುಲ್ಲು ಇದು ಬಣ್ಣ ಚೇಂಜ್ ಆಗಬೇಕು. ಈ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋತಾನೇ ಇರಬೇಕು. ಯಾಕಂದರೆ ಹಾಗೆ ಬಿಟ್ಬಿಟ್ರೆ ಅದೇನಾಗುತ್ತೆ, ಫುಲ್ಲು ಸೀದೋಗುತ್ತೆ. ಮತ್ತು ಈ ಮೆಣಸಿನ್ಕಾಯಿ ಏನಿದೆಯಲ್ಲ, ಇದೇನಾದರೂ ಈ ಥರ ಸ್ಪೂನಲ್ಲಿ ಆಡಿಸಿಲ್ಲ ಅಂದರೆ ಫುಲ್ಲು ಸಿಡಿಯುತ್ತೆ ಕಣ್ಣಿಗೆ. ಅಂದರೆ ಅದು ಚೆನ್ನಾಗಿ ಬಿಸಿಯಾಗಿರುತ್ತಲ್ಲ, ಸಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಫುಲ್ಲು ಕಲರ್ ಚೇಂಜ್ ಆಗಿ ನೋಡಿ ಇಲ್ಲಿ ಕಲರ್ ಹೇಗೆ ಚೇಂಜ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು 2-3 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಫ್ರೆಶ್ಶಾಗಿ ಕಿತ್ಕೊಬಂದಿದ್ದಂಥ ಕರ್ಬೇವಿನ ಸೊಪ್ಪಿದು. ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ. ಈ ಮಕ್ಳುಗಳು ಏನು ಮಾಡ್ತಾಳೆ ರೀ, ಕರ್ಬೇವಿನ ಸೊಪ್ಪನ್ನು ತಿನ್ನಲ್ಲ. ಆಮೇಲೆ ಅಡುಗೆ ಎಲ್ಲ ಹಾಕಿದ್ರೆ ಹಾದು ಇಡ್ತಾರೆ. ಈ ಥರ ಚಟ್ನಿಗಳಲ್ಲಿ ಕೊಡಬೇಕು. ಕರ್ಬೇವಿನ ಸೊಪ್ಪು ಕೂದಲು ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅಂದರೆ ಕರ್ಬೇವಿನ ಸೊಪ್ಪು ಈ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಮತ್ತು ನೋಡಿ ಇಡ್ಲಿ ಬೇಯ್ತಾ ಇದೆ, ಇಲ್ಲಿ ಹಬೆ ಬರ್ತಾ ಇದೆ ಅದರಲ್ಲಿ. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಇದನ್ನು ತೆಗಿತೀನಿ. ಮತ್ತು ಈ ಕಡಲೆ ಬೀಜದ ಸಿಪ್ಪೆ ಏನಿದೆಯಲ್ಲ, ಈ ಸಿಪ್ಪೆ ಎಲ್ಲ ತಕ್ಕೋಬೇಕು.
ಏನು ಮಾಡಬೇಕಂದ್ರೆ ಇದು ಬಿಸಿ ಇರುತ್ತಲ್ಲ, ಆ ಬಿಸಿ ಇದ್ದಾಗ ಈ ಥರ ಮಾಡಬೇಕು. ಅಂದರೆ ಅದೇ ಬಾಣಲಿಲಿ ಈ ಕಸ ಎಲ್ಲ ಆಗಬಾರ್ದು. ಅಂದರೆ ಅದೇ ಬಾಣಲಿಲಿ ಈ ಥರ ನೀಟಾಗಿ ಎಲ್ಲ ಸಿಪ್ಪೆನ ಇದು ಮಾಡ್ಕೋಬೇಕು. ಈ ಥರ ಮಾಡಿದ ತಕ್ಷಣ ಅವೆಲ್ಲ ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ಒಂದು ಮರ ಬರುತ್ತೆ ನೋಡಿ, ಅಂದರೆ ಈಗ ಪ್ಲಾಸ್ಟಿಕ್ ಮರಗಳಿರ್ತವೆ ಮನೇಲಿ, ಹಳೆ ಕಾಲದಲ್ಲೆಲ್ಲ ಈ ಬಿದಿರಿನ ಮರಗಳಿರೋವು. ಈಗ ಹೇಳ್ಬೇಕಂದ್ರೆ ಅವು ಕಮ್ಮಿ, ನಮ್ಮ ಅಜ್ಜಿ ಮನೆ ಕಾಲದಲ್ಲೆಲ್ಲ ಇದ್ದಾವೆ ಅವು ಈಗಲೂ. ಆದರೆ ನಮ್ಮಂಥವ್ರ ಮನೆಗಳಲ್ಲೆಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಮರನೇ. ಈ ಮರದಲ್ಲಿ ಹಾಕ್ಕೊಳ್ಳಿ. ಈ ಮರದಲ್ಲೂ ಈಗ ತುಂಬ ಡಿಸೈನ್ ಮನೆ, ಚಿಕ್ಕವು, ದೊಡ್ಡವು, ತೀರ ಚಿಕ್ಕವು, ಪುಟಾಣಿ, ಇದು ನೋಡೋಕೆ ಚೆನ್ನಾಗಿರುತ್ತೆ. ಈ ಮರದಲ್ಲಿ ಹಾಕ್ಕೊಂಡು ನಾನು ಇದನ್ನು ಕೇರ್ಕೊತಾ ಇದ್ದೀನಿ ಒಂದು ಜಗದಲ್ಲಿ, ಅಂದರೆ ಕಸ ಎಲ್ಲ ಒಂದೇ ಕಡೆ ಬೀಳಲಿ ಅಂತ ಹೇಳ್ಬಿಟ್ಟು. ನೋಡಿ, ಸಿಪ್ಪೆ ಬೇರೆ ಆಯಿತು, ಈಗ ಕಾಳು ಬೇರೆ ಆಯಿತು. ಇವಾಗ ಇದನ್ನು ನಾನು ಚಟ್ನಿಗೆ ಹಾಕ್ಕೊಳ್ಳೋಣ, ಅಂದರೆ ಮಿಕ್ಸಿಗೆ ಒಂದೊಂದೇ ಹಾಕ್ಕೊಳ್ಳೋಣ. ಇವಾಗ ನೋಡಿ, ಜಾರ್ಗಿಲ್ಲಿ ಮೊದಲಿಗೆ ನಾನಿಲ್ಲಿ ಮೆಣಸಿನ್ಕಾಯಿ, ಹುಣ್ಸೆಹಣ್ಣು ಹಾಕ್ತೀನಿ. ಮೇನ್ ಇದಕ್ಕೆ ಹುಣ್ಸೆಹಣ್ಣು ಹಾಕಲೇಬೇಕು ಚಟ್ನಿಗೆ. ಸ್ವಲ್ಪ ಹುರಿದಿರೋಂಥ ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ. ಅಂದರೆ ತೆಂಗಿನಕಾಯಿ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ, ಒಂಚೂರು ನಾನು, ಅಂದರೆ ಒಂದು 1/4 ಭಾಗ ತಗೊಂಡಿದ್ದೀನಿ ಒಂದು ತೆಂಗಿನಕಾಯಲ್ಲಿ. ಇದನ್ನೆಲ್ಲ ಹಾಕ್ಕೊಂಡು ಏನು ಈ ಹುರಿದಿರೋಂಥ ಕಡಲೆ ಬೀಜ ಇದೆಯಲ್ಲ, ಈ ಕಡಲೆ ಬೀಜನೂ ಹಾಕ್ಕೋಬೇಕು ಇವಾಗ. ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು, ಉಪ್ಪು ಹಾಕ್ಕೊಳ್ಳೋಣ. ಮತ್ತು ನೋಡಿ, ಇಲ್ಲಿ ಇಡ್ಲಿ ಬೆಂದಿದೆ. ನಾನು ಇದನ್ನು ತೆಗಿತೀನಿ, ಯಾಕಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದರೆ ಆಮೇಲೆ ಇದನ್ನು ತೆಗಿಬೋದು ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೆ. ಇದೇನೋ ತೆಗಿಯೋಕ್ಕೆ ಆಯ್ತಾಯಿಲ್ಲ, ಆದರೂ ಕಷ್ಟಪಟ್ಟು ತೆಗ್ದೆ ಲಾಸ್ಟಲ್ಲಿ. ಮತ್ತು ಈ ಪ್ಲೇಟ್ಗಳಿದೆಯಲ್ಲ, ಇದನ್ನು ತೆಗೆದು ಕೆಳಗಡೆ ಇಡಬೇಕು. ಯಾಕಂದರೆ ಬಿಸಿ ಬಿಸಿ ಇದು ಬೆಂದಿದೆ. ಈಗ ಹೇಳಬೇಕಂದ್ರೆ ನೋಡಿ, ಬೆಂದಿದೆ ಇದು. ಈ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ತೆಗೆದು ಸೈಡಲ್ಲಿ ಇಡಬೇಕು. ಮತ್ತು ಇದಕ್ಕೆ ಸ್ವಲ್ಪ ನಾನು ಚಟ್ನಿಗೆ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಚಟ್ನಿ ರುಬ್ಬೋದಕ್ಕೆ ಮೀಡಿಯಮ್ ಆಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಕಮ್ಮಿ ಆದರೂ ಓಕೆ, ಜಾಸ್ತಿ ಆದರೆ ತಿನ್ನೋದಕ್ಕಾಗೋದಿಲ್ಲ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ, ಅಂದರೆ ಒಂದು ಮೀಡಿಯಮಲ್ಲಿ ರುಬ್ಕೊಳ್ಳೋದಲ್ವ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ರುಬ್ತಾ ಇದ್ದೀನಿ ಮಿಕ್ಸಿಲಿ ಹಾಕ್ಬಿಟ್ಟು. ಇವಾಗ ನೋಡಿ, ಚಟ್ನಿ ರೆಡಿಯಾಗಿದೆ. ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಈ ಹಂತಕ್ಕೆ ನಾನು ರುಬ್ಕೊಂಡಿದ್ದೀನಿ. ತೀರಾ ತೆಳ್ಳಗೆ ಬೇಕು ಅಂದರೆ ಈ ನೀರು ಚಟ್ನಿ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಹೇಳಬೇಕಂದ್ರೆ ನೀರು ಚಟ್ನಿ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ನೀರು ಚಟ್ನಿ ಮಾಡ್ತಾಯಿಲ್ಲ, ಇಲ್ಲಿ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಇಲ್ಲಿ ಇಡ್ಲಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಸೈಡಲ್ಲಿ ಇಡ್ತೀನಿ. ಅಂದರೆ ಇದು ಫುಲ್ ತಣ್ಣಗಾದರೆ ಸ್ಪೂನಿಂದ ಆರಾಮಾಗಿ ಈಸಿಯಾಗಿ ತೆಗಿಬೋದು. ಅದಕ್ಕೋಸ್ಕರ ಇದನ್ನು ತೆಗೆದು ನಾನು ಸೈಡಲ್ಲಿ ಇಡ್ತಾ ಇರೋದು. ಇಲ್ಲ ಅಂದರೆ ಹಾಗೆ ಅದು ತಣ್ಣಗಾಗೋಕ್ಕೆ ಮುಂಚೆ ತೆಗಿಯೋಕ್ಕೆ ಹೋದರೆ ಅರ್ಧ ಇಡ್ಲಿ ಅದರಲ್ಲೇ ಉಳ್ಕೊಳ್ಳುತ್ತೆ, ಇನ್ನು ಅರ್ಧ ಇಡ್ಲಿ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಯಾವ ಥರ ರೆಡಿ ಆಯಿತು ಇಡ್ಲಿ ಸಾಂಬಾರು ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಆದರೆ ಸಾಂಬಾರು ಇತ್ತು ನಮ್ಮ ಮನೇಲಿ, ಹಾಗಾಗಿ ಚಟ್ನಿ ಮಾತ್ರ ನಾನು ಮಾಡಿಕೊಂಡೆ. ಆದರೆ ಏನೇ ಇದ್ರೂ ಇಡ್ಲಿಗೆ ಸಾಂಬಾರು ಜೊತೆ ತಿಂದ್ರೇ ಅದೊಂಥರ ರುಚಿ. ಈ ಚಟ್ನಿ ಮತ್ತು ಸಾಂಬಾರು ಜೊತೆ ತಿಂದರೆ ಅದ್ರ ಟೇಸ್ಟು. ಹೇಳಬೇಕಂದ್ರೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಹೇಳ್ಬೇಕಂದ್ರೆ ನನಗೆ ಹೇಳ್ಬೇಕಂದ್ರೆ ಒಂದು ಕಾಲದಲ್ಲಿ ಇಡ್ಲಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ಫ್ರೆಂಡ್. ನೀವು ನಂಬ್ತಿರೋ ಬಿಡ್ತಿರೋ, ಇಡ್ಲಿ ಮಾಡೋಕ್ಕೆ ಬರ್ತಿರ್ಲಿಲ್ಲ, ದೋಸೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಏನೂ ಬರ್ತಾ ಇರಲಿಲ್ಲ ನನಗೆ. ಆಮೇಲೆ ನಾನೇ ಕಲ್ತಿದ್ದು. ಅಂದರೆ ನನಗೆ ಯಾರೂ ಅಡುಗೆ ಮಾಡೋದು ಹೇಳ್ಕೊಟ್ಟಿಲ್ಲ, ನಾನೇ ಕಲ್ತಿದ್ದು. ಹೇಳ್ಬೇಕಂದ್ರೆ ನನ್ನ ಮದುವೆಗೆ ಮುಂಚೆ ನನಗೇನು ಅಡುಗೆ ಮಾಡೋಕ್ಕೆಲ್ಲ ಏನೂ ಬರ್ತಾ ಇರಲಿಲ್ಲ, ಆಮೇಲೆ ಕಲ್ತಿರೋದು ಇವೆಲ್ಲ. ಇದಾಗಿತ್ತು ಇವತ್ತಿನ ರೆಸಿಪಿ. ಈಗ ನೋಡಿದ್ರಲ್ಲ, ಸಿಂಪಲ್ಲಾಗಿ ಇಡ್ಲಿ ಮತ್ತು ಚಟ್ನಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಲ್ಲ. ಮತ್ತು ಇವತ್ತಿನ ಈ ವ್ಲಾಗಲ್ಲಿ ಈ ರೆಸಿಪಿ ಎರಡೇ ನಾನು ತೋರಿಸಿರೋದು. ಯಾಕಂದರೆ ನನಗನ್ಸುತ್ತೆ ರೆಸಿಪಿನೇ ಒಂದು ಬೇರೆ ಮಾಡಬೇಕು ಮತ್ತು ವ್ಲಾಗನ್ನೇ ಬೇರೆ ಮಾಡಬೇಕು. ನಾವು ಎರಡು ಮಿಕ್ಸಲ್ಲಿ ಮಾಡಿಬಿಡ್ತೀನಿ. ಮಿಕ್ಸಲ್ಲಿ ಮಾಡಿಬಿಡೋದ್ರಿಂದ ಒಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗುತ್ತೆ ಹೋಗ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದೊಂದು ಸರಿ ಹೀಗೆ ಮಧ್ಯ ರೆಸಿಪಿಗಳನ್ನು ಹಾಕ್ತಾ ಇರಬೇಕು, ಆವಾಗ ಗೊತ್ತಾಗುತ್ತೆ ಓ ಇದು ರೆಸಿಪಿ ಮತ್ತು ಇದು ವ್ಲಾಗು ಅಂತ ಹೇಳ್ಬಿಟ್ಟು. ಸುಮ್ಮನೆ ಎಲ್ಲ ಮಿಕ್ಸ್ ಮಸಾಲ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಮತ್ತು ಇದಾಗಿತ್ತು ಇವತ್ತಿನ ರೆಸಿಪಿ. ಮತ್ತು ನೆಕ್ಸ್ಟ್ ರೆಸಿಪಿಲಿ ಸಿಗೋಣ. ಬಾಯ್.